ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ನಾನು 2 kg 3 kg ಮೆಣಸಿನ್ಕಾಯಿ ತಂದಿದ್ದೆ. 2 kg ನಾನು ಬೇಳಿಗೆ 1 kg ಬೇಳಿಗೆ ಮೆಣಸಿನ್ಕಾಯಿ, 1 kg ಗುಂಟೂರು ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ನಾವು ಉತ್ತರ ಕರ್ನಾಟಕ ಕಡೆ ಮಸಾಲ ಪೌಡ್ರ್ ಮಾಡ್ತೀವಿ. ಬನ್ನಿ, ಈ ಮಸಾಲ ಪೌಡ್ರ್ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಈ ಮಸಾಲ ಕಾಯಿ ಚೆನ್ನಾಗಿ ನಾವು ಹಸಿ ಮಸಾಲ ಆಗಲಿ ಹುರಿದಿರೋದಾಗಲಿ ಎಲ್ಲ ಹಾಕಿಬಿಟ್ಟು, ಇದು ನಮ್ಮ ಕಡೆ ಕುಟ್ಟು ಮಿಷಿನ್ ಇದೆ, ಅದರಲ್ಲಿ ನಾವು ಕುಟ್ಟಿ ಖಾರದ ಪುಡಿ ಮಾಡೋದು. ಈ ಖಾರದ ಪುಡಿ ತಿಂದರೆ ಮಾತ್ರ ಸೂಪರಾಗಿರುತ್ತೆ. ಪಲ್ಯ ಆಗಿರ್ಬೋದು, ಇಡ್ಲಿ ಸಾಂಬಾರು ಆಗಿರ್ಬೋದು, ರೊಟ್ಟಿಗೆ ಚಪಾತಿಗೆ ಯಾವ ಪಲ್ಯ ಮಾಡಿದ್ರು 1 ಸ್ಪೂನ್ ಹಾಕಿದ್ರೆ ಸಾಕು, ಸೂಪರಾಗಿರುತ್ತೆ. ಅದಕ್ಕೆ ಏನು ಬೇಕಂತ ಐಟಮ್ಸ್ ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು 200 ಗ್ರಾಮ್ ಅಷ್ಟು ಅರಿಶಿನ ಕೊಂಬು ತೊಗೋಬೇಕು. ತೊಗೊಂಡ್ಬಿಟ್ಟು ಇದು ಎಣ್ಣೆಲಿ ಹುರಿದ್ರೆ ಎಷ್ಟು ದಪ್ಪ ಆಗುತ್ತೆ. ಒಂದು 3-4 ಸ್ಪೂನ್ ಹಾಕಿಬಿಟ್ಟು ಎಣ್ಣೆಲಿ ಹುರಿಬೇಕು. ಈಗ ಅರಿಶಿನ ಕೊಂಬಾಯಿತು. ನೋಡಿ, ಲವಂಗ ಒಂದು 100 ಗ್ರಾಮ್ ಅಷ್ಟು ಲವಂಗ, 100 ಗ್ರಾಮ್ ಅಷ್ಟು ಮೆಣಸು, ನೋಡಿ 50 ಗ್ರಾಮ್ ಅಷ್ಟು ಸಾಜಿಗೆ, 50 ಗ್ರಾಮ್ ಅಷ್ಟು ಚಕ್ರ ಮಗ್ಗು, 50 ಗ್ರಾಮ್ ಅಷ್ಟು ಚಕ್ಕೆ, ಈ ಕಲ್ಲು ಒಂದು 25 ಗ್ರಾಮ್ ಅಷ್ಟು ಬರುತ್ತೆ ಅದು, ಸಾಸಿವೆ ಒಂದು 1/4 kg, ಮೆಂತೆ 100 ಗ್ರಾಮು, 1/4 kg ಅರ್ಧ kg ಅಷ್ಟು ಜೀರಿಗೆ, ನೋಡಿ ಒಣ ಕೊಬ್ಬರಿ 1 kg ಅಷ್ಟು, 1 kg, ಅರ್ಧ kg ಶುಂಠಿ, 1.5 kg ಅಷ್ಟು ಬೆಳ್ಳುಳ್ಳಿ, ಪಲಾವ್ ಎಲೆ ಒಂದು ನೋಡ್ಕೊಂಡು ತೊಗೊಳ್ಳಿ, ನೀವು ಎಷ್ಟು ಹಾಕಿದ್ರೂ ಪರವಾಗಿಲ್ಲ. ಸಾಸಿವೆ ಒಂದು 1/4 kg, ಕರಿಬೇವು ಒಂದು 2-3 ಕಟ್ಟು, ನೋಡಿ ಫ್ರೆಶ್ ಆಗಿರೋದು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಂದು 2-3 ಕಟ್ಟು, ಕರಿಬೇವು ಸೊಪ್ಪು ಒಂದು 2-3 ಕಟ್ಟು, ನೋಡಿ ಈರುಳ್ಳಿ ಒಂದು 2 kg ತೊಗೊಂಡು ನಾವು ಕಟ್ ಮಾಡಿ ಬಿಸಿಲಿಗೆ ಒಣಗಿಸಿ ಈ ಥರ ನಾವು ಎಣ್ಣೆಲಿ ಹುರಿದು ಮಸಾಲ ಖಾರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಈಗ ಅದನ್ನು ಮಸಾಲ ಹುರಿಯೋಣ ಬನ್ನಿ. ನೋಡಿ, ಇವೆಲ್ಲ ಮಸಾಲ ನಾವು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಬರ್ತೀವಿ ಬನ್ನಿ. ನೋಡಿ, ಎಲ್ಲ ಮಸಾಲ ಹುರಿದ್ಬಿಟ್ಟು ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಂದು ಇವಾಗ ನಾವು ಮಿಷನ್ಗೆ ತೊಗೊಂಡು ಹೋಗ್ತಾಯಿದ್ದೀವಿ. ಇದು ಖಾರದ ಪುಡಿ ಆದ ನಂತರ ನಿಮಗೆ ನಾನು ತೋರಿಸ್ತೀನಿ.